ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಅನೇಕ ಮಹಾತ್ ಕವಿಗಳಲ್ಲಿ ವಿಕ್ರು ಗೋಕಾಕರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಯೋಣ. ಯಾಕಂದರೆ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO, ಗ್ರೂಪ್ ಸಿ, KS ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು. ಆದ್ದರಿಂದ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರು ನನ್ನ ಹಿಂದಿನ ಎಲ್ಲ ಕ್ಲಾಸ್ಗಳನ್ನು ನೋಡಿಲ್ಲ ದಯವಿಟ್ಟು ನೋಡಿ, ಯಾಕಂದರೆ ಮುಂದೆ ಬರುವಂಥ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಮೊದಲನೇದಾಗಿ ನಮಗೆ ವಿಕ್ರು ಗೋಕಾಕರ ಜನ್ಮಸ್ಥಳ ಗೊತ್ತಿರಬೇಕು. ಸವಣೂರಿನಲ್ಲಿ ಅವರು ಜನನ ಆಗುತ್ತದೆ. ಅದು ಪ್ರಸ್ತುತ ಹಾವೇರಿ ಜಿಲ್ಲೆ ಕಂಡುಬರುತ್ತೆ. ಸವಣೂರು ನೆನಪಿರಲಿ. ಅದೇ ರೀತಿ ವಿಕ್ರು ಗೋಕಾಕರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ವಿಕ್ರು ಗೋಕಾಕರ ಪೂರ್ಣ ಹೆಸರು ಅಂತ ಕೇಳಿದರೆ ವಿನಾಯಕ ಕೃಷ್ಣ ಗೋಕಾಕ್. ನಂತರ ಅವರ ಕಾವ್ಯನಾಮ ಇಂಪಾರ್ಟೆಂಟ್ ಆಗುತ್ತೆ, ವಿನಾಯಕ. ವಿಕ್ರು ಗೋಕಾಕರ ಕಾವ್ಯನಾಮ ವಿನಾಯಕ, ನೆನಪಿರಲಿ. ನಂತರ ವಿಕ್ರು ಗೋಕಾಕರ ಕವನ ಸಂಕಲನಗಳು ನಮ್ಗೆ ಕ್ವಶನ್ ಕೇಳ್ತಾ ಬರ್ತಾನೆ. ಒಂದನೇದಾಗಿ ಕಲೋಪಾಸಕ, ತ್ರಿವಿಕ್ರಮರ ಆಕಾಶಗಂಗೆ, ದಾವ್ಯ ಪೃಥ್ವಿ, ಸಮುದ್ರ ಗೀತೆಗಳು, ಕಾಶ್ಮೀರ. ಇದರಲ್ಲಿ ಕಲೋಪಾಸಕ ಪ್ರಶ್ನೆಯಾಗಿದೆ, ದಾವ್ಯ ಪೃಥ್ವಿ ಕೇಳಿದ್ದಾನೆ. ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕಾಶ್ಮೀರ ಕೂಡ ಕ್ವಶನ್ ಆಗಿದೆ. ಆದ್ದರಿಂದ ವಿಕ್ರು ಗೋಕಾಕರ ಎಲ್ಲ ಕವನ ಸಂಕಲನಗಳು ನೀವು ಓದಿರಲೇಬೇಕು. ಯಾಕಂದರೆ ಯಾವ ಕೇಳಿದಾನೆ ಅಂತ ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಆದ್ದರಿಂದ ವಿಕ್ರು ಗೋಕಾಕರ ಇಂಪಾರ್ಟೆಂಟ್ ಕವನ ಸಂಕಲನ ನಾನು ಹೇಳಿದ್ದೀನಿ, ಎಲ್ಲವನ್ನು ನೆನಪಿರಲಿ. ಅದೇ ರೀತಿ ವಿಕ್ರು ಗೋಕಾಕರ ನಾಟಕಗಳು ನಮಗೆ ಕ್ವಶನ್ ಕೇಳ್ತಾನೆ. ಮೊದಲನೇದಾಗಿ ಜನನಾಯಕ, ಯುಗಾಂತರ, ಮುನಿದಮಾರಿ, ಶ್ರೀಮಂತ. ಇದರಲ್ಲಿ ಮುನಿದಮಾರಿ ಪ್ರಶ್ನೆ ಕೇಳಿದ್ದಾನೆ, ಯುಗಾಂತರ ಪ್ರಶ್ನೆ ಆಗಿದೆ. ಮುಂದೆ ಬರುವಂಥ ಎಕ್ಸಾಮಲ್ಲಿ ಜನನಾಯಕನ ಕೂಡ ಕ್ವಶನ್ ಕೇಳ್ಬೋದು, ಶ್ರೀಮಂತ ಕೂಡ ಕ್ವಶನ್ ಕೇಳ್ಬೋದು. ಆದ್ದರಿಂದ ವಿಕ್ರು ಗೋಕಾಕರ ನಾಟಕಗಳು ನಿಮಗೆ ಗೊತ್ತಿರಲಿ. ನಂತರ ವಿಕ್ರು ಗೋಕಾಕರ ಪ್ರವಾಸ ಕಥನಗಳು ಕ್ವಶನ್ ಕೇಳ್ತಾ ಬರ್ತಾನೆ. ಮೊದಲನೇದಾಗಿ ಸಮುದ್ರದ ಆಚೆಯಿಂದ, ಸಮುದ್ರದ ಈಚೆಯಿಂದ. ನೋಡ್ರಿ, ಸಮುದ್ರದ ಆಚೆಯಿಂದ ಅಂದರೂ ಕೂಡ ವಿಕ್ರು ಗೋಕಾಕ್ದು, ಸಮುದ್ರದ ಈಚೆಯಿಂದ ಅಂದರೂ ಅದು ವಿಕ್ರು ಗೋಕಾಕ್ದು, ನೆನಪಿರಲಿ. ನಂತರ ವಿಕ್ರು ಗೋಕಾಕರ ಪ್ರಮುಖ ಕಾದಂಬರಿಗಳು ನಮಗೆ ಕ್ವಶನ್ ಕೇಳ್ತಾ ಬರ್ತಾನೆ. ಒಂದನೇದಾಗಿ ಈ ಜೋಡು, ಸಮರಸವೇ ಜೀವನ, ಜೀವನ ಪಾಠಗಳು, ದಲಿತ ಸಮುದ್ರಯಾನ. ಇದರಲ್ಲಿ ಸಮರಸವೇ ಜೀವನ ಪ್ರಶ್ನೆಯಾಗಿದೆ, ಈ ಜೋಡು ಪ್ರಶ್ನೆಯಾಗಿದೆ, ದಲಿತ ಸಮುದ್ರಯಾನ ಪ್ರಶ್ನೆಯಾಗಿದೆ. ಯಾಕಂದರೆ ಲಾಸ್ಟ್ ಟೈಮ್ ಒಂದು FD ಎಕ್ಸಾಮಲ್ಲಿ ಕ್ವಶನ್ ಕೇಳಿದ, ಸಮರಸವೇ ಜೀವನ ಇದು ಯಾರ ಬರೆದ ಕಾದಂಬರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದ. ಅದು ವಿಕ್ರು ಗೋಕಾಕರ ಕಾದಂಬರಿಯಾಗಿದೆ. ಆದ್ದರಿಂದ ವಿಕ್ರು ಗೋಕಾಕರ ಎಲ್ಲ ಕಾದಂಬರಿಗಳನ್ನು ಓದಿರಲೇಬೇಕು. ನಂತರ ವಿಕ್ರು ಗೋಕಾಕರಿಗೆ ಕೆಲವು ಪ್ರಶಸ್ತಿಗಳು ದೊರೆಯುತ್ತೆ. ಅವುಗಳನ್ನು ನಮಗೆ ಪ್ರಶ್ನೆ ಕೇಳ್ತಾ ಬರ್ತಾನೆ ಎಕ್ಸಾಮಲ್ಲಿ. ಮೊದಲನೇದಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ವರ್ಷದಲ್ಲಿ ದೊರೆಯುತ್ತೆ ಅಂತ ಕೇಳಿದರೆ 1960. ಯಾವ ಕೃತಿಗೆ ಅಂತ ಕ್ವಶನ್ ಕೇಳಿದರೆ ದಾವ್ಯ ಪೃಥ್ವಿ, ನೆನಪಿರಲಿ. ದಾವ್ಯ ಪೃಥ್ವಿಗೆ ವಿಕ್ರು ಗೋಕಾಕರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ 1960ರಲ್ಲಿ. ಅದೇ ರೀತಿ ಜ್ಞಾನಪೀಠ ಪ್ರಶಸ್ತಿ ಯಾವ ವರ್ಷದಲ್ಲಿ ದೊರೆಯುತ್ತೆ ಅಂತ ಕೇಳಿದರೆ 1990. 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತದೆ. ಯಾವ ಕೃತಿಗೆ ಅಂತ ಕೇಳಿದರೆ ಭಾರತ ಸಿಂಧೂ ರಶ್ಮಿ. ಭಾರತ ಸಿಂಧೂ ರಶ್ಮಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತದೆ. ಇಷ್ಟೆಲ್ಲ ಮಾಹಿತಿ ನೀವು ವಿಕ್ರು ಗೋಕಾಕರ ಬಗ್ಗೆ ತಿಳಿದಿರಲೇಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ, ಕನ್ನಡಿಗರು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಆದ್ದರಿಂದ ಅವರ ಮೇಲೆ ಪ್ರಶ್ನೆಗಳು ಕೇಳ್ತಾ ಬರ್ತಾನೆ. ಆದ್ದರಿಂದ ವಿಕ್ರು ಗೋಕಾಕರ ಬಗ್ಗೆ ನಾನು ಹೇಳಿದಂಥ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದಾದ್ರೂ ತಪ್ಪು ಹೇಳಿದರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನನ್ನ ಹಿಂದಿನ ತರಗತಿಯನ್ನು ಯಾರು ನೋಡಿಲ್ಲ ದಯವಿಟ್ಟು ಎಲ್ಲ ಕ್ಲಾಸನ್ನು ನೋಡಿ, ತಮಗೆ ಮುಂದೆ ಬರುವಂಥ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಆದ್ದರಿಂದ ಇವತ್ತಿನ ತರಗತಿಯನ್ನು ಇಷ್ಟಕ್ಕೆ ಮುಗಿಸೋಣ. ಮತ್ತೆ ಮುಂದೆ ಸಿಗೋಣ. ಧನ್ಯವಾದಗಳು.